ಯಾವಾಗ್ಲೂ ನನ್ನ ಕಣ್ಣಂಚಲ್ಲೇ ಇರ್ತಾರೆ. ಆದ್ರೆ ಇದ್ಯಾವ್ದು ನಿಮ್ಗೆ ಅರ್ಥ ಆಗೋದಿಲ್ಲ. ಗಿಳಿನ ತಂದು ಪಂಜರದಲ್ಲಿ ಕೂಡಿಟ್ಟ ಹಾಗೆ ಇಲ್ಲಿ ನನ್ನನ್ನ ಕೂಡ್ ಹಾಕಿದ್ದೀರಾ. ರೀ ನಾನ್ ಯಾವಾಗ್ರಿ ನಿಮ್ಮನ್ ಕೂಡ ಹಾಕಿದೀನಿ? ಇದು ನಿಮ್ಮ ಮನೆ, ಇದು ನಿಮ್ಮ ಅಂತಃಪುರ. ನಿಮಗ್ ಹೇಗೆ ಬೇಕೋ ಆಗ ಬದುಕೋಬೇಕಪ್ಪ. ಇಲ್ಲ ಚಿಕ್ಕಜ್ಮಾನ್ರೆ, ಇದು ನನ್ ಜಗತ್ತಲ್ಲ. ನನ್ನ ಬದುಕೇನೆ ಬೇರೆ. ನೀವು ನನ್ ಖುಷಿಗೋಸ್ಕರ ಬೇರೆ ಏನೇ ಮಾಡಿದ್ರು ನಿಮ್ಮನ್ನ ನನ್ ಗಂಡ ಅಂತ ಒಪ್ಕೊಳ್ಳೋದಿಕ್ಕಾಗೋದಿಲ್ಲ. ನೀವು ನನ್ನ ಗಂಡ ಅಂತ ಒಪ್ಕೊಳ್ದೇ ಇದ್ರೆ ಏನಂತೆ, ನಾನ್ ನಿಮ್ಮನ್ನ ಹೆಂಡತಿ ಅಂತ ಒಪ್ಕೊಂಡ್ಬಿಟ್ಟಿದೀನಿ. ಇಬ್ರು ಜೋಡೆ ತಿಂತಾರ ಅಂತೂ ಬದುಕಕ್ಕಾಗ್ತಿಲ್ಲ. ಬೇಡ, ಒಂದೇ ಕೊಟ್ಟಿಗೆಲಿರೋ 2 ಹಸುಗಳ ತರ ಬದುಕೊಂಬಿಡೋಣ ಬಿಡಿ. ನೀವು ಹಸು ಅಲ್ಲ, ನನ್ ಪಾಲಿಗೆ ಬಂದಿರೋ ಕ್ರೂರ ಮೃಗ. ನಿಮ್ ಜೊತೆ ಯಾವತ್ತೂ ನನ್ ಬದುಕೋದಿಕ್ ಆಗೋದಿಲ್ಲ ಚಿಕ್ಕಜ್ಮಾನ್ರೆ. ಹಾಗೂ ಏನಾದ್ರೂ ಬದುಕೋ ಪರಿಸ್ಥಿತಿ ಬಂದ್ರೆ ಪುಣ್ಯ ಕೋಟಿ ತರ ಸಾಯ್ತೇನೆ ಹೊರತು ಜೀವಂತವಾಗಿರೋದಿಲ್ಲ. ಇದೇನ್ರಿ ಇದು? ಫೋಟೋ ನೋಡ್ತಿದ್ದಾಗೆ ನನ್ನ ಹಿಡ್ಕೊಂಡ್ ಮುದಾಡ್ತೀರ ಅನ್ಕೊಂಡ್ರೆ ಪೆತ್ತು ಮುಡುಗ್ ಬಂದ್ಬಿಡಿದಿರಲ್ಲ. ಅಟ್ಲೀಸ್ಟ್ ಥ್ಯಾಂಕ್ಸ್ ಹೇಳ್ತೀರಾ ಅನ್ಕೊಂಡೆ. ನೀವು ನೋಡಿದ್ರೆ ನನ್ನ ಕಾಡ್ ಮೃಗ ಮಾಡ್ಬಿಟ್ರಿ. ಸರಿ ಬಿಡ್ರಿ, ಒಟ್ಬಿಡ್ರಿ ನಿಮ್ ಊರ್ ಕಡೆಗೆ. ಹಾಗೆ ಹೋಗ್ತಾ ನನ್ನನ್ನು ನಿಮ್ ಜೊತೆನೆ ಕರ್ಕೊಂಡು ಹೋಗ್ಬಿಡಿ. ನಿಮ್ಮೂರಲ್ಲಿರೋ ಹಸು ಕೊಟ್ಟಿಗೆಲೆ ನಮ್ ಜೀವನನ ಶುರು ಹಚ್ಕೊಂಡ್ಬಿಡೋಣ. ನಮ್ಮ ಅಪ್ಪನ ತೋಟದಲ್ಲಿ ನೀವು ಕೆಲಸ ಮಾಡಿ, ನಮ್ಮ ಅಪ್ಪನ ಎಳ್ನೀರಿಗೆ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಜೀವನನ ನಾವು ಶುರು ಹಚ್ಕೋತೀವಿ. ಇಲ್ಲಿರೋ ಕೆಟ್ಟ ಡ್ರಾಕ್ಯುಲಾ ಮುಖಗಳನ್ನ ನೋಡಿ ನೋಡಿ ನಮಗೂ ಸಾಕಾಗೋಗಿದೆ. ಒಂದು ಚೇಂಜ್ ಬೇಕಾಗಿದೆ. ಪ್ಯಾಕ್ ಮಾಡ್ಕೊಳ್ಳಿ, ಹೊರಡೋಣ. ನಾನ್ ಹೇಳ್ಬೇಕಾಗಿರೋ ಮಾತುಗಳನ್ನ ನೀವ್ ಹೇಳಿ ಮತ್ತೆ ನನಗೆ ನೋವನ್ನ ಕೊಡ್ತಾ ಇದ್ದೀರಾ ಅಲ್ವಾ? ಪ್ರತಿಯೊಂದು ವಿಷಯದಲ್ಲೂ ನನಗೆ ಮೋಸನೇ ಆಗ್ತಿದೆ. ಒಂದ್ ಅಮಾಯಕ ಹೆಣ್ಣನ್ನ ಕರ್ಕೊಂಡ್ ಬಂದು ಹೇಗೆಲ್ಲ ಬಳಸ್ಕೊತೀರಾ ನೋಡಿ. ನಿಮ್ಮನ್ನ ಆ ದೇವ್ರು ಕೂಡ ಕ್ಷಮಿಸೋದಿಲ್ಲ. ನಾನ್ ಯಾವಾಗ್ರಿ ನಿಮ್ಮನ್ ಬಳಸ್ಕೊಂಡೆ? ಒಂದಿನಕ್ಕಾದ್ರೂ ಎಣ್ಣೆ ಹೊಡಿಬೇಕಾದ್ರೆ ಒಂದು ಸೈಡ್ಸ್ ಏನಾದ್ರೂ ಮಾಡ್ಕೊಟ್ಟಿದ್ದೀರಾ? ಮೀನು ಕಬಾಬು ಗಿಬಾಬು ಏನಾದ್ರೂ ಬೇಯಿಸ್ಕೊಟ್ಟಿದ್ದೀರಾ? ಇಲ್ಲೇ ತಾನೆ. ಊರಿಗೆ ಹೋಗೋಣ ಅಂತ ಹೇಳ್ತಿದ್ದೀನಿ, ಅದಕ್ಕೂ ಗುರ್ರಂದ್ರೆ. ಏ ನನ್ನ ನೋಡ್ಬೇಡಿ, ಫೋಟೋ ನೋಡಿ ನೋಡಿ. ದೇವ್ರ ಪಕ್ಕನೇ ಇಟ್ಕೋತೀರಾ ಅಲ್ವಾ? ಅಲ್ಲೇ ಇಟ್ಕೋತೀರಾ ಗೊತ್ತು ನನ್ಗೆ. ನೋಡಿ ನೋಡಿ. ಅಣ್ಣ, ಕಾಫಿ ಆಯ್ತಾ? ಅಣ್ಣ, ತರಕಾರಿ ಎಲ್ಲ ಎಲ್ಲಿದೆ?